ಅದನ್ನು ಕೇವಲ 3ನೇ ತಾರೀಕು ಮಾರ್ಚ್ 3ನೇ ತಾರೀಕು ಮಾತ್ರ ಮಾತಾಡ್ತೀವಿ. 4ನೇ ತಾರೀಕಿಗೆ ಮತ್ತೆ ಮರ್ತೋಗಿರ್ತೀವಿ. ಅದು ಮತ್ತೆ ಅದಕ್ಕೆ ಜೀವ ಬರೋದು ಯಾವಾಗ ಅಂದರೆ ಮುಂದಿನ ವರ್ಷ ಮಾರ್ಚ್ 3ನೇ ತಾರೀಕು. ಸೊ ಈ ನಿಟ್ಟಿನಲ್ಲಿ ಬರೀ ಸತಿ ಸುಲೋಚನಾ ಮೊದಲನೇ ಸಿನಿಮಾ ಅನ್ನೋದರ ವಿಚಾರವನ್ನು ಹೊರತುಪಡಿಸಿ ಆ ಸಿನಿಮಾ ಹೇಗಾಯಿತು, ಆ ಜರ್ನಿ ಹೇಗಿತ್ತು, ರಿಲೀಸ್ ಆಗೋದಕ್ಕೆ ಏನೇನು ಸಮಸ್ಯೆಗಳಿತ್ತು, ಆರ್ಟಿಸ್ಟ್ಗಳು ತಂತ್ರಜ್ಞರು ಪಟ್ಟಂತಹ ಒಂದು ಶ್ರಮ, ಅದೆಲ್ಲ ಇವತ್ತು ಈ ಒಂದು ಚಿತ್ರದ ಒಂದು ವೈಭೀಕರಣವಾದಂಥ ಒಂದು ವಿಚಾರವನ್ನು ಮಾತಾಡೋದಕ್ಕೆ ನಮಗೆ ಅದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಸಿಕ್ಕಿದಂಥ ಒಂದು ವಿಚಾರ. ಆದರೆ ಈ ನಡೆದಂಥ ಪ್ರೋಸೆಸ್ ಯಾರಿಗೂ ಗೊತ್ತಿಲ್ಲ, ಆ ಸಿನಿಮಾ ಹೇಗಾಯಿತು ಅನ್ನೋದು ಗೊತ್ತಿಲ್ಲ, ಅದರ ಒಂದು ಪ್ರಿಂಟ್ ನಮ್ಮ ಹತ್ರ ಇಲ್ಲ. ಸೊ ಈ ಸಿನಿಮಾದಲ್ಲಿ ನಾವು ಯಾವ್ಯಾವುದನ್ನು ಅಳವಡಿಸ್ಕೊಂಡು ಸತಿ ಸುಲೋಚನಕ್ಕೆ ಮತ್ತೆ ಒಂದು ಮರುಜೀವನವನ್ನು ಕೊಡಬೇಕು. ಆ್ಯಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದರೆ ಇವತ್ತಿನ ಉದ್ದೇಶ ಏನು ಅಂದರೆ, ಇವತ್ತೇ ಬಿಡುಗಡೆ ಆಗಿದ್ದು ಸಿನಿಮಾ 3/3/1934, 90 ವರ್ಷಗಳ ಮುಗಿಸಿ 91 ವರ್ಷಗಳು ಕೂಡ ಕಂಪ್ಲೀಟ್ ಆಗಿದೆ. ಆದರೆ ಈ ಡೇಟನ್ನು ನಾವು ಮಿಸ್ ಮಾಡಬಾರ್ದು. ಆ್ಯಂಡ್ ಇನ್ನೊಂದು ಬಹಳ ಆಸೆಯ ಒಂದು ವಿಷಯ ಏನು ಅಂದರೆ, ನಮಗೆ ನಾವು ಅಂದ್ಕೊಂಡಿರೋದು, ಇವತ್ತು ನಾವು ಇದನ್ನು ಲಾಂಚ್ ಮಾಡಿದ್ದೀವಿ, ಮುಂದಿನ ವರ್ಷ 3ನೇ ತಾರೀಕು ಮಾರ್ಚ್ ಅಷ್ಟರಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಕೂಡ. ಯಾಕಂದರೆ ದಟ್ ಶುಡ್ ಬಿ ಆರ್ ಒಂದು ಸೊ ಹಾಗಾಗಿ ಇವತ್ತು ಈ ಒಂದು ಅದ್ಭುತವಾದ, ಐ ಕಾಲ್ ದಿಸ್ ಆ್ಯಸ್ ಅ ಹಿಸ್ಟಾರಿಕಲ್ ಮೂಮೆಂಟ್ ಅಂತ. ಬಿಕಾಸ್ ಇಷ್ಟು ಜನ ಸೇರಿರೋದು, ಇಂಥ ಒಂದು ಸಿನಿಮಾನ ಮತ್ತೆ ಅದಕ್ಕೊಂದು ಮರುಜೀವ ನೀಡೋದು, ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ ಹೌದು. ಆ್ಯಂಡ್ ನಾನು ಶೇಷಾದ್ರಿ ಸರ್ಗೆ ಹೇಳಿದಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೂಡ ಹೇಳಿದ್ದೀನಿ, ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇರಬೇಕು, ಬೆಳಿಬೇಕಾದ್ರೆ ಅಥವಾ ಒಂದು ಕೆಲಸ ಮಾಡಬೇಕಾದ್ರೆ. ನನಗಿವಾಗ ಈ ಸತಿ ಸುಲೋಚನಾ, ದ ಮೇಕಿಂಗ್ ಆಫ್ ಸತಿ ಸುಲೋಚನಾ ಹೊರತುಪಡಿಸಿ ನನ್ನ ಜೀವನದಲ್ಲಿ ಬೇರೆ ಯಾವ ಒಂದು ಗೋಲು ಇಲ್ಲ. ಸೊ ನಾನು ಐ ಹ್ಯಾವ್ ಸಕಮ್ ಟು ಮೈ ಡೈರೆಕ್ಟರ್. ಅವ್ರು ಯಾವ ಥರ ನನ್ನನ್ನು ಮೋಲ್ಡ್ ಮಾಡ್ತಾರೆ, ಯಾವ ಥರ ನನ್ನ ಒಬ್ಬ ನಟನಾಗಿ ತೋರಿಸ್ತಾರೆ ಅನ್ನೋದನ್ನ ನಾನು ಒಬ್ಬ ಸ್ಟೂಡೆಂಟಾಗಿ ಕಲಿಯೋದಕ್ಕೆ ಬಂದಿದ್ದೀನಿ. ಈ ಒಂದು ಕ್ಷಣಕ್ಕೆ ತಾವೆಲ್ಲ ಸಾಕ್ಷಿಯಾಗಿರೋದಕ್ಕೆ ನನಗೆ ಭಾಳ ಖುಷಿ ಇದೆ.